ನಾಮಪತ್ರ ಸಲ್ಲಿಸಿ ಬಂದಂತ ಕುಮಾರಸ್ವಾಮಿ ಮಂಡ್ಯದತ್ತ ತಲೆಯೇ ಹಾಕಿರಲಿಲ್ಲ. ಈಗ ಸಕ್ಕರೆ ನಾಡಿಗೆ ಎಚ್ಡಿಕೆ ಲಗ್ಗೆ ಹಾಕ್ತಾ ಇದ್ದಾರೆ. ಮಾಜಿ ಸಿಎಂಗೆ ಭರ್ಜರಿ ವೆಲ್ಕಮ್ ಕೂಡ ಸಿಕ್ಕಿದೆ. ಎಚ್ಡಿಕೆಗೆ ಬಿಜೆಪಿ ಸಾರಥಿ ವಿಜಯೇಂದ್ರ ಸಾಥ್ ನೀಡಿರೋದು ಶಕ್ತಿ ಇಮ್ಮಡಿಸಿದೆ. ನಾಡು ಮಂಡ್ಯ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆಯಿಂದ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಈಗಾಗಲೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು 3 ರಿಂದ 4 ಸುತ್ತಿನ ಪ್ರಚಾರ ಮುಗಿಸಿದ್ದಾರೆ. ಒಕ್ಕಲಿಗ ಪಾರುಪತ್ಯಕ್ಕಾಗಿ ನಡೀತಾ ಇರುವ ಈ ಸಮರ ಎಚ್ಡಿಕೆ ಪಾಲಿಗೆ ಪ್ರತಿಷ್ಠೆಯಾಗಿಸಿದೆ. ಅಖಾಡದಲ್ಲಿ ಸೋಲು ಗೆಲುವು 2 ಆಯ್ಕೆ ನಡುವೆ ಗೆಲುವಷ್ಟೇ ದಳದ ಅಸ್ತಿತ್ವದ ಮಂತ್ರ. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಇಂದಿನಿಂದ ಅಖಾಡಕ್ಕೆ ಧುಮುಕಿದ್ದಾರೆ. ರಣ ಬಿಸಿಲಿನ ನಡುವೆ ಗೆಲುವಿಗೆ ಹರಿಸಬೇಕು ಬೆವರು. ಕಾಂಗ್ರೆಸ್ ಸವಾಲು ಮೆಟ್ಟಿ ನಿಲ್ಲಲು ಇಂದಿನಿಂದ ಮತ ಶಿಕಾರಿ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮುಂದೆ ಅಸಲಿ ಲೆಕ್ಕ. ಹೀಗೆ ಗಣಿತದ ಫಾರ್ಮುಲಾ ಜೊತೆ ಮಾಜಿ ಸಿಎಂ ಎಚ್ಡಿಕೆ ಮಂಡ್ಯದ ಅಖಾಡಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿ ಇದ್ದ ದಳಪತಿ ಮಂಡ್ಯ ಅಖಾಡದಲ್ಲಿ ಮತ ಶಿಕಾರಿಗೆ ಧುಮುಕಿದ್ದಾರೆ. ಮಳವಳ್ಳಿ ಮೂಲಕ ಮಂಡ್ಯಕ್ಕೆ ಲಗ್ಗೆ ಹಾಕಿದ್ದಾರೆ. ಮಂಡ್ಯಕ್ಕೆ ಆಗಮಿಸಿದ ಕುಮಾರಸ್ವಾಮಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಎಚ್ಡಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಹ ಸಾಥ್ ಕೊಟ್ಟಿದ್ದಾರೆ. ಮೇಕೆದಾಟು ಅಸ್ತ್ರ ಪ್ರಯೋಗಿಸಿ ರಾಜಕೀಯ ನಿವೃತ್ತಿ ಸವಾಲು ಹಾಕಿದ್ರು. ಮುಂದಿನ 5 ವರ್ಷದ ಒಳಗೆ ನಿಮ್ಮ ಆಶೀರ್ವಾದ ಬಲದಿಂದ, ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಬಲದಿಂದ ಈ ಮೇಕೆದಾಟಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಕ್ಕಂಥದ್ರಲ್ಲಿ ನಾನು ನಿಮ್ಮ ಪರವಾಗಿ ನಿಂದೇ ಇದ್ದರೆ, ಅದರಲ್ಲಿ ಯಶಸ್ಸನ್ನು ಕಾಣದೇ ಇದ್ದರೆ ರಾಜಕೀಯದಿಂದಲೇ ಇವತ್ತು ನಿರ್ಗಮಿಸ್ತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಗೆಲುವನ್ನು ತಡಿತಕ್ಕಂಥ ಶಕ್ತಿ ಸಿದ್ದರಾಮಯ್ಯನವ್ರಿಗೂ ಇಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇಲ್ಲ. ಸಿದ್ದರಾಮಯ್ಯನವರು ಇಲ್ಲ, ಡಿ.ಕೆ. ಶಿವಕುಮಾರ್ ಇಲ್ಲ. ಕೇಂದ್ರದ ಸಚಿವರಾಗಿ ಇವತ್ತು ಅಲ್ಲಿ ನರೇಂದ್ರ ಮೋದಿಯವರನ್ನ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮೊಮ್ಮಗನ ಪರ ಪ್ರಚಾರದ ಅಖಾಡಕ್ಕಿಳಿದ ಗೌಡ್ರು. ಬೇಲೂರು ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ಮತಬೇಟೆ. ಇತ್ತ ಹಾಸನದಲ್ಲಿ ಮೊಮ್ಮಗ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಪರ ಮಾಜಿ ಪ್ರಧಾನಿ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಬೇಲೂರು ಸಕಲೇಶ್ಪುರ ಕ್ಷೇತ್ರದ ಮತವ್ಯಾಪ್ತಿಯಲ್ಲಿ ಮತಯಾಚಿಸಿದ್ರು. ಬಿಜೆಪಿ ನಾಯಕ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ಬೇಲೂರು ಬಿಜೆಪಿ ಶಾಸಕ ಹುಲ್ಲಹಳ್ಳಿ ಸುರೇಶ್ ಸಹ ಸಾಥ್ ಕೊಟ್ರು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಬ್ಬರವು ಜೋರಾಗಿತ್ತು. ಸುಧಾಕರ್ ಪರ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಚಾರ ಮತಬೇಟೆ ಆಡಿದ್ರು. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಕೂಡ ಭಾಗಿಯಾಗಿದ್ರು. ಒಟ್ಟಾರೆ ಇನ್ನೇನು ಮತದಾನಕ್ಕೆ ದಿನಗಳು ಹತ್ತಿರವಾಗ್ತಾ ಇದ್ದಂತೆ ಕ್ಷೇತ್ರಗಳಲ್ಲಿ ಚುನಾವಣೆ ರಂಗು ಪಡೆದಿದೆ. ಆಡಳಿತಾರೂಢ ಕಾಂಗ್ರೆಸ್ ಗ್ಯಾರಂಟಿಯನ್ನ ಪಣಕ್ಕೊಟ್ಟಿದ್ರೆ, ಇತ್ತ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರತಿಷ್ಠೆಯ ಯುದ್ಧಕ್ಕೆ ಇಳಿದಿವೆ. ಈ ಎರಡೂ ಕೂಟಗಳಲ್ಲಿ ಮತದಾರ ಯಾವುದನ್ನ ಚೂಸ್ ಮಾಡ್ತಾನೆ ಅನ್ನೋದು ಸದ್ಯಕ್ಕೆ ಎಲ್ಲರಿಗೂ ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.